ಕಾಯಿಸಿದಕ್ಕೀಗ ನಿಮ್ಗೆ ತುಂಬಾ ಸಿಟ್ಟು ಬಂದಿದೆ, ಬೈಬೇಕು. ಅದೇ ಕೇಳಿದ್ರ ಅವಾಗ ಯಾಕಪ್ಪ ಲೇಟ್ ಆಗಿ ಬಂದೆ ನಾನು ಮಾತಾಡೋದಂಗೆ. ಇದು ಬೈಯೋದಂತರ ಇದು ಅಷ್ಟೇ ನಾನು ಯಾಕಪ್ಪ ಲೇಟ್ ಆಗಿ ಬಂದೆ, ಬರ್ಬೇಕಲ್ಲ ಕರೆಕ್ಟ್ ಟೈಮಿಗೆ ಬರ್ಬೇಕು. ಅಲ್ಲ ನಮ್ ಇಬ್ರಿಗೆ ಹೇಳ್ತಾರೆ, ಅವ್ರು ಒಳ್ಳೆ ಮದ್ವೆ ಆಗಿರೋ ತರ ಇದಾರೆ. ಯಾಕಪ್ಪ ಏನಪ್ಪ ಏನಪ್ಪ ಎಲ್ಲಿದೆಯಪ್ಪ ಬಂದಪ್ಪ ಮದ್ವೆದವ್ರ ಹಂಗೇನಾ ಹಂಗೇನಾ ಅಲ್ಲ ನೋಡಿದ್ವಲ್ಲ ಎಷ್ಟು ಜನ ಮಾತಾಡ್ತಾರೆ. ಇಲ್ಲ, ಇದು ಟಾಸ್ಕ್ ಅಂತಾನೆ ಕನ್ಸಿಡರ್ ಮಾಡೋಣ. ಇವಾಗ ರಮೋಲಾ ಲೇಟ್ ಆಗಿದೆ, ಎಮರ್ಜೆನ್ಸಿ ಕೆಲಸ ಇದೆ, ಕಾಯಿಸ್ಬಿಟ್ಟಿದ್ದಾರೆ, ಕಾದು ಸಿಟ್ಟು ಬಂದ್ಬಿಟ್ಟಿದೆ, ಬೈಬೇಕು. ಗೂಬೆ ಗೊತ್ತಾಗಲ್ವಾ ಬೇಗ ಬರ್ಬೇಕು ಅಂತ, ಟೈಮ್ ಸೆನ್ಸ್ ನೀನ್ ದೊಡ್ಡ ಗೂಬೆ. ನೋಡಲಿ. ಅಯ್ಯೋ ನಾನು ಬೈಯಲ್ಲ, ಸತ್ಯಲ್ಲೂ ಬೈಯಲ್ಲ, ಅಷ್ಟೇ ನಾನು ಬೈಯೋದು ಅಷ್ಟೇ. ಗೊತ್ತಾಯ್ತು ಯಾಕೆ ಬೈಯಲ್ಲ ಅಂತ. ಇದು ರಕ್ಷಕ್ಕೂ ಮುಂಚೆ ನೋಡಿದಕ್ಕೂ ಈಗ ತುಂಬಾ ಅಂದ್ರೆ ಈಗಲೂ ಮಾತಾಡ್ತಾರೆ. ಮಾತಾಡೋದೆಲ್ಲ ನಿಲ್ಸಲ್ಲ. ನನ್ನ ಕ್ಯಾರೆಕ್ಟರ್ ಡಿಲೀಟ್ ಆಗೋದೇ ಇಲ್ಲ, ನಾನು ಹಿಂಗೆ ಇರೋದು ಒರಿಜಿನಲ್ ಆಗಿ. ಆದ್ರೆ ಎಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಕಲ್ತಿದ್ದೀನಲ್ಲ, ಅದಕ್ಕೆ ಭರ್ಜರಿ ಬ್ಯಾಚಲರ್ಸ್ಗೆ ನಮ್ಮ ಪಾರ್ಟ್ನರ್ಗೆ ಥ್ಯಾಂಕ್ಸ್. ಏನೋ ಒಂದು ಕಲ್ತಿದ್ದಾನಲ್ಲ. ಸುನೀಲಿಗೆ ಫಸ್ಟ್ ಕ್ವಶನ್, ಆಮ್ರಿತಾ ಬರ್ತ್ಡೇ ಡೇಟ್ ಏನು? ಬರ್ಡೇ ಫೆಬ್ 11. ಆಮ್ರಿಟಾಗೆ ಸುನೀಲ್ ಯಾವ ವಿಷಯಕ್ಕೆ ತುಂಬಾ ಕೋಪ ಮಾಡ್ಕೋತಾರೆ? ಅವ್ಗೆ ಹೊಟ್ಟೆ ಹಸಿತಾ ಇರೋವಾಗ ಸಡನ್ ಆಗಿ ಯಾರಾದ್ರೂ ಇರಿಟೇಟ್ ಮಾಡಿದ್ರೆ ಕುಪ್ಪಿಸ್ಕೊಂತಾನೆ, ಇಲ್ಲಾಂದ್ರೆ ನಾನು ಲೇಟ್ ಬಂದಾಗ ಕುಪ್ಪಿಸ್ಕೊಂತಾನೆ. ಆಬ್ವಿಯಸ್ಲಿ ಅದ್ ಬಿಟ್ರೆ ಅವ್ನು ಯೂಶಲಿ ಕೋಪ ನೋಡಿಲ್ಲ, ಇಷ್ಟು ಇದೆರಡು ವಿಷಯ ಬಿಟ್ರೆ. ಸೇಮ್ ಕ್ವೆಶನ್, ರಕ್ಷಕ್ ಯಾವ ವಿಷಯಕ್ಕೆ ತುಂಬಾ ಕೋಪ ಮಾಡ್ಕೋತಾರೆ? ಹಿಂಗೆ ಇರ್ತಾನೆ ಯಾವಾಗ್ಲೂ, ವಜ್ರಮುನಿ ತರ. ವಜ್ರಮುನಿ ತರ ಇರೋದು ನೋಡಿ. ನನ್ ಕ್ಯೂಟ್ ಹುಡ್ಗಿ ಹಂಗೆಲ್ಲ ಲುಕ್ ಕೊಡ್ಬೇಕು ಅನ್ಸತ್ತಾ? ಕ್ಯೂಟ್ ಆಗಿರೋ ಹುಡುಗಿಗೆ ರಗ್ಗಡಾಗಿರೋ ಹುಡುಗ ಇದ್ರೇನೆ ಅದು ಚಂದ. ಇಬ್ರು ಕ್ಯೂಟ್ ಆಗಿದ್ಬಿಟ್ರೆ ಹೆಂಗ್ ನಡ್ಸೋದು ಸಂಸಾರ? ತುಂಬಾ ಸ್ವೀಟ್ ಜಾಸ್ತಿ ಆದ್ರೆ ಸಂಸಾರಕ್ಕೆ ಹೋಗ್ಬಿಟ್ಟ. ರಮೋಲಾ ತುಂಬಾ ಖುಷಿ ಕೊಡೋ ವಿಷಯ ಅದು. ಅದು ಹೇಳಕ್ಕಾಗಲ್ಲ, ಅದು ಹೇಳಕ್ಕಾಗಲ್ಲ. ಹಂಗೆಲ್ಲ ಕ್ಲಾರಿಟಿ ಕೊಡ್ಬೇಕು. ಎಲ್ಲ ವಿಚಾರಕ್ಕೂ ಖುಷಿ ಪಡ್ತಾ ಪಾಪ. ಸಣ್ಣ ಸಣ್ಣ ವಿಚಾರಕ್ಕೂ ಅಂದ್ರೆ ಇವ್ರಿಗೆ ಅಂದ್ರೆ ಒಂದು ಜಾಗಕ್ಕೆ ಹೋಗ್ಬೇಕಿಲ್ಲ, ಕಾಫಿ ಕುಡಿಬೇಕು, ಸಡನ್ ಆಗಿ ಎಲ್ಲೋ ಕರ್ಕೊಂಡು ಹೋಗ್ಬೇಕು, ಏರ್ಪೋರ್ಟ್ಗೆ ಹೋಗ್ಬೇಕು, ಆ ಥರ ಕ್ಯೂಟ್ ಆಗಿರೋ ಥಿಂಗ್ಸು, ಆ ಥರದ್ದೆಲ್ಲ ತುಂಬಾ ಇಷ್ಟ. ಆ ಥರ ಖುಷಿ ಪಡುವಂಥ ವಿಚಾರ, ಚಿಕ್ಕ ವಿಷಯಗಳು ತುಂಬಾ ಖುಷಿ ಪಡ್ತಾರೆ. ಇಂಥ ಹುಡುಗಿ ಸಿಕ್ಕಿದ್ರೆ ನಂಗೆ ಅದೃಷ್ಟ. ನಿಮ್ ಭಾಗ್ಯ. 10 ರೂಪಾಯಿ ಇದ್ದು 100 ರೂಪಾಯಿ ಖರ್ಚು ಮಾಡುವಂತಾರಲ್ಲ ಕೆಲವರು, ಸಾಲ ಮಾಡ್ಬಿಟ್ಟು. ಹಂಗಲ್ಲ ನಮ್ಮ ಹುಡುಗಿ ಹೆಂಗೆ ಅಂದ್ರೆ 10 ರೂಪಾಯಿ ಇದ್ರು 1 ರೂಪಾಯಿ ಖರ್ಚು ಮಾಡಿ ಸಾಕು ನಂಗೋಸ್ಕರ. ನಾನು ಹುಡ್ಗಿ ಹುಡ್ಗಿ ಹುಡ್ಕೊಳಕ್ಕೆ ಅದನ್ನ ಹೇಳ್ತಿರೋದು. ನಮ್ ಹುಡ್ಗಿ ಏನ್ ಅವ್ನ ಮನ್ಸಲ್ಲಿ ಇರೋದು ಹೇಳ್ತಿದ್ದಾನೆ. ಹೇಳಿದ್ರಲ್ಲಿ ಏನ್ ತಪ್ಪು? ನಮ್ಮ ಹುಡುಗಿ ಅಂತ ಅನ್ಕೊಂಡಿದ್ದಾನೆ, ನಮ್ಮ ಹುಡುಗಿ ಅಂತ. ನಾನು ನಿಂಗೆ ಹೆಸರು ಹೇಳಿದ್ನಾ ಇವಾಗ? ಹೆಸರು ಹೇಳಿಲ್ಲಪ್ಪ ನಾನು. ಹುಡುಗಿ ಅಂತ ಹೇಳ್ದೆ ಅಲ್ವಾ? ಹೆಸರು ಹೇಳಿಲ್ಲ. ನಮ್ ಹುಡ್ಗಿಗೆ ಹುಡುಗಿ ಅಂತ ಹೇಳ್ದೆ ಇಲ್ಲ. ನಮ್ಮ ಹುಡುಗಿ ಎಲ್ಲಿದಾರೋ ಗೊತ್ತಿಲ್ವಲ್ಲ, ಅದನ್ನೇ ಹೇಳ್ತಿರೋದು. ಅವ್ರ ಮೆಂಟ್ರ ಇವ್ರ ತರ ಕ್ವಾಲಿಟೀಸ್ ಆ ಹುಡುಗಿಗೂ ಇರ್ಲಿ ಅಂತ ನಾನು ಹೇಳ್ತಿರೋದು.